ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಈಸ್ ಅಮೋಜಿಯಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನೀವೆಲ್ಲ ನನ್ನ ವಿಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ನಾನು ಹಾಕೋ ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನಾನು ಹಾಕೋ ಡೈಲಿ ವಿಡಿಯೋಸ್ನ ನೀವು ವಾಚ್ ಮಾಡ್ಬೋದು. ಸಚಿನ್ ಅವರು ಹೋಗಿ ಶನಿವಾರ ಸಂತೆಯನ್ನು ಮಾಡ್ಕೊಂಬಂದರು. ಸೊ ಅದನ್ನೆಲ್ಲ ನಾನು ತೆಗೆದು ತೊಳೆದು ಮತ್ತು ಫ್ರಿಜ್ಗೆ ಎಲ್ಲ ಬಾಕ್ಸ್ಗೆ ಹಾಕಿ ಇಟ್ಕೊಳ್ತಾ ಇದ್ದೆ. ಸಮೀಪ ಹಬ್ಬ ಬಂದರೂ ಕೂಡ ತರಕಾರಿ ಎಲ್ಲ ಒಂದು ರೇಟಿಗೆ ಸಿಗ್ತಾ ಇತ್ತು ಅಂತೆ, ಜಾಸ್ತಿ ಏನೂ ರೇಟ್ ಇರಲಿಲ್ವಂತೆ. ಸೊ ಯಾವಾಗಲೂ ನಾವು ಮಾಡೋದೇ ಇಷ್ಟು ಏನು ಸಂತೆನ ಅಂದರೆ ನಾವು ಜಾಸ್ತಿ ತಿನ್ನೋದು ತರಕಾರಿನ, ಬೇಳೆ ಸಾಂಬಾರು ಬಿಟ್ಟರೆ ತರಕಾರಿ ಜಾಸ್ತಿ. ಸೊ ಹಾಗಾಗಿ ಸಚ್ಚಿ ಎಲ್ಲ ತರಕಾರಿನ ತೊಗೊಂಬರ್ತಾರೆ, ಮಿಸ್ ಮಾಡಲ್ಲ. ನಿಜ ಹೇಳ್ಬೇಕಂದ್ರೆ ನನಗಿಂತ ಅವ್ರಿಗೆ ಸಂತೆ ಮಾಡೋದೆಲ್ಲ ಚೆನ್ನಾಗಿ ಗೊತ್ತಿರೋದು. ನಾನು ಮಿಸ್ ಮಾಡಿದ್ರೂ ಅವರು ಎಲ್ಲ ನೆನಪು ಮಾಡಿ ಕಾಲ್ ಮಾಡಿ ಕೇಳಿ ತೊಗೊಂಬರ್ತಿರ್ತಾರೆ. ಆ್ಯಂಡ್ ನಮ್ಮ ತಮ್ಮ, ಅದೇ ನಮ್ಮ ಹೀರೋ ಕುಮಾರ್ ಕೂಡ ಅಲ್ಲಿ ಸಂತೆ ಹೋಗಿದ್ರಂತೆ. ಸೊ ಒಂದು ವಿಡಿಯೋ ಶಾನು ಮತ್ತು ಸಚ್ಚಿ ಸಂತೆ ಹೋಗಿದ್ರಲ್ವ, ಸೊ ಅವರು ಸಂತೆಯಲ್ಲಿ ಸಿಕ್ಕರು ಅಂತೆ. ಅದನ್ನೇ ಕುಮಾರ್ ನನಗೆ ವಿಡಿಯೋ ಮಾಡಿ ಹಾಕಿದ್ದ. ಸೊ ಅದನ್ನೇ ನಾನು ಇವಾಗ ಅಪ್ಲೋಡ್ ಮಾಡ್ತಿದ್ದೆ. ಇವಾಗ ತರಕಾರಿನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಾಗಿದೆ. ಸೊ ನಾನು ಇವಾಗ ಅದನ್ನು ಫ್ರಿಜ್ಗೆ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಸಚ್ಚಿ ಹೇಳಿದ್ರು ಸ್ವಲ್ಪ ರೆಡಿಯಾಗಿಬಿಡು, ಆಚೆ ಹೋಗೋದಿದೆ ಅಂತ. ಸೊ ನಾನು ಕೂಡ ರೆಡಿಯಾಗಿ ಇವಾಗ ಹೊರಡ್ತಾ ಇದ್ದೀವಿ. ಸೊ ಎಲ್ಲಿಗೆ ಅಂತ ಹೇಳ್ತೀನಿ. ಆ್ಯಂಡ್ ಹಬ್ಬಕ್ಕೆ ಅಂದರೆ ಅಮಾವಾಸ್ಯೆ ಪೂಜೆಗೆಲ್ಲ ಹೂವು ಅದೆಲ್ಲ ಬೇಕಿತ್ತು ಅಲ್ವಾ, ಅಂದರೆ ಭೀಮ ಅಮಾವಾಸ್ಯೆ ಇತ್ತು. ಸೊ ಪೂಜೆಗೆಲ್ಲ ಹೂವು ಬೇಕಿತ್ತು, ಮತ್ತು ಅತ್ತೆ ಮಾವರ ಫೋಟೋ ಕೂಡ ಮಾಲೆಗಳು ಬೇಕಿತ್ತು. ಹಾಗೆ ಅದನ್ನು ತೊಗೊಂಬಂದ್ರಾಯ್ತು ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋದೆ ನಾನು. ನಾವಿವಾಗ ಹೊರಡ್ತಾ ಇದ್ದೀವಿ. ಸೊ ಎಲ್ಲಿಗೆ ಅಂತ ಆಮೇಲೆ ಹೇಳ್ತೀನಿ. ಇವಾಗ ನಾವು ಹೂವಿನ ಮಾರ್ಕೆಟ್ಗೆ ಬಂದ್ವಿ. ಸೊ ಹೂವು ಹಬ್ಬ ಇರೋದ್ರಿಂದ ರೇಟ್ ಆಗಿತ್ತು, ಅಂದರೆ ತುಂಬಾ ರೇಟ್ ಇತ್ತು. ಸೊ ಆದ್ರೂ ಬಿಡೋ ಹಾಗಿಲ್ಲ, ಪೂಜೆಗಂತೂ ಹೂಗಳು ಬೇಕೇ ಬೇಕಿತ್ತು. ಸೊ ಹಂಗೋ ಹಿಂಗೋ ಕಂಜ್ಯೂಸ್ ಮಾಡಿ ಒಂದು 50 ರೂಪಾಯಿನ ಬಿಡಿಸಿದ್ರೂ ಕೂಡ ಇದು ಸಣ್ಣದು ರೋಸು ಮತ್ತು ಶಾವಂತಿಗೆ ಹೂವು ಇವೆಲ್ಲ ಪಾವ್ಗೆ 30 ಅಂತ ಹೇಳ್ತಾಯಿದ್ರು. ಸೊ ಮೂರನ್ನು ನಾವು ತೊಗೊಂಡ್ವಿ. ಸೊ ಮಿಕ್ಸ್ ಮಾಡಿ ಕೊಟ್ಟರೆ 25 ಮಾಡಿಕೊಡ್ತೀವಿ ಅಂತ ಹೇಳಿದರು. ನಮ್ಗೆ ಅದೇನು ಬೇಡ, ಹೂ ಜಾಸ್ತಿ ಬೇಕಿತ್ತಲ್ವ. ಸೊ ಹಾಗಾಗಿ ಅಷ್ಟೂ ಇರಲಿ ಅಂತಂದು 3 ಹೂ ತೊಗೊಂಡು ಒಂದು 3 ಮಾಲೆನ ತೊಗೊಂಡು, ಅಂದರೆ ಅಪ್ಪ ಅಮ್ಮಗೆ ಮತ್ತು ಸಚ್ಚಿ ಗಾಡಿಗೆ ಒಂದು ಮಾಲೆ ತೊಗೊಂಡು ಬಂದ್ವಿ. ಹೂನೆಲ್ಲ ತೊಗೊಂಡು ಗಾಡೀಲಿಟ್ಟು ಸೊ ಇವಾಗ ನಾವು ಹೊರಡ್ತಾ ಇದ್ದೀವಿ ಒಂದು ಸ್ಪೆಷಲ್ ಪ್ಲೇಸಿಗೆ. ಆ್ಯಂಡ್ ನನಗೋಸ್ಕರ ಯಾವುದು ಅಂತ ಹೇಳ್ತಾ ಇದ್ದೀನಿ. ಸೊ ಫುಲ್ಲು ಟ್ರಾಫಿಕ್ ಇತ್ತು, ಆದ್ರೂ ಕೂಡ ಗಾಡಿ ಪಾರ್ಕಿಂಗಿಗೆ ಎಲ್ಲೂ ಜಾಗ ಇರಲಿಲ್ಲ. ಸೊ ಸ್ವಲ್ಪ ಮುಂದೆ ಹೋಗಿ ಗಾಡಿನ ಬಿಟ್ಟು ರಿಟರ್ನ್ ನಾವು ನೋಡಿಕೊಂಡು ಬಂದ್ವಿ. ಸೊ ಇವಾಗ ನಾವು ಹೋಗ್ತಾ ಇರೋದು ರೋಡನ್ನ ಕ್ರಾಸ್ ಮಾಡ್ತಾ ಇದ್ದೀವಿ. ಎಲ್ಲಿದ್ದೀವಿ ಅಂದರೆ ರಾಣೆಬೆನ್ನೂರಲ್ಲಿ. ಸೊ ರಾಣೆಬೆನ್ನೂರಿಗೆ ಏನಕ್ಕೆ ಹೋಗಿದ್ವಿ ಅಂದರೆ, ಇನ್ನು 1-1.5 ತಿಂಗಳ ಗಣೇಶ ಎಲ್ಲ ಹೋಗೋವರೆಗೂ ನಮಗೆ ಏನು ನಾನ್ ವೆಜ್ ಇಲ್ಲ ಅಲ್ವಾ. ಸೊ ಇವತ್ತೇ ಲಾಸ್ಟು ಅಂತ ಸ್ವಲ್ಪ ನಾನ್ ವೆಜ್ ತಿಂದ್ರಾಯ್ತು ಅಂತ ನಾವು ರಾಣೆಬೆನ್ನೂರು ನರ್ತಕಿ ಹೋಟೆಲ್ಗೆ ಹೋಗಿದ್ವಿ. ಆ್ಯಂಡ್ ಅಲ್ಲಿ ಫುಡ್ ಸರ್ವಿಸ್ ಸಿಸ್ಟಮ್ ಕೂಡ ನನಗೆ ತುಂಬಾ ಇಷ್ಟ ಆಗುತ್ತೆ, ಏಕೆಂದರೆ ಬಾಳೆ ಎಲೆ ಮೇಲೆ ಊಟ. ಸೊ ಹಬ್ಬ ಹುಣ್ಣಿಮೆಲಿ ಮಾತ್ರ ಈ ಥರ ಹಳ್ಳಿ ಕಡೆ ಸಿಗುತ್ತೆ ಬಾಳೆ ಎಲೆ ಊಟ, ಬಟ್ ನಮಗೆ ಸಿಗೋದಿಲ್ಲ. ಹಾಗಾಗಿ ನನಗೆ ಅಲ್ಲೊಂಥರ ಎಣ್ಣೆ ಖಾರ, ಅದೇ ನರ್ತಕಿದು ಎಣ್ಣೆ ಖಾರ ಸ್ಪೆಷಲ್ ಅಲ್ವಾ ಮಟನ್. ಸೊ ಅದೇ ಇಷ್ಟ. ಸೊ ಹಾಗಾಗಿ ಹೋಗಿದ್ವಿ. ನರ್ತಕಿ ಎಣ್ಣೆ ಖಾರ ಸ್ಪೆಷಲ್ಲು, ಮತ್ತು ಅಲ್ಲಿದ್ದು ಚಟ್ನಿ ಒಂದು ಸ್ಪೆಷಲಾಗಿ ಸಿಗುತ್ತೆ, ಬಟ್ ಚಟ್ನಿ ನೈಟ್ ಇರಲಿಲ್ವಂತೆ. ಸೊ ಡೇ ಟೈಮಲ್ಲಿ ಇರ್ತೈತಿ ಅಂತ ಅಲ್ಲಿ ಸರ್ವಿಸ್ ಹೇಳಿದರು. ಸೊ ಇವಾಗ ನಾವು ಒಂದು ಬೋಟಿನ ತೊಗೊಂಡು ಇಬ್ಬರು ಶೇರ್ ಮಾಡ್ಕೊಂಡ್ವಿ. ಸೊ ಒಂದು ಮಟನ್ ಎಣ್ಣೆ ಖಾರ ಮತ್ತು ಖಡಕ್ ರೊಟ್ಟಿ ನಮ್ಮ ಸಚ್ಚಿಗೆ ಇಷ್ಟ. ಸೊ ಖಡಕ್ ರೊಟ್ಟಿನ ನಾನು ಬಿಸಿ ರೊಟ್ಟಿ ತೊಗೊಂಡೆ, ಅವರು ಖಡಕ್ ರೊಟ್ಟಿನ ತೊಗೊಂಡ್ರು. ಸೊ ಅಲ್ಲಿ ಊಟ ಚೆನ್ನಾಗಾಯಿತು. ಇನ್ನು 1.5 ತಿಂಗಳ ತಿರುಗಿ ಕೂಡ ಒಂದು ಮೊಟ್ಟೆ ಕೂಡ ನೋಡೋ ಹಾಗಿಲ್ಲ. ಹಾಗಾಗಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಲಾಸ್ಟಿಗೆ ಒಂದು ಮಟನ್ ಚಾಪ್ಸ್ನ ತೊಗೊಂಡು ಸೊ ಟೇಸ್ಟಿಯಾಗಿತ್ತು. ಫುಡ್ನ ಎಂಜಾಯ್ ಮಾಡಿಕೊಂಡು ನಾವು ಇವಾಗ ರಿಟರ್ನ್ ಬರ್ತಾಯಿದ್ದೀವಿ. ಆ್ಯಂಡ್ ಇವಾಗ ನಾವು ಮನೆಗೆ ರಿಟರ್ನ್ ಆದಾಗ ಲೇಟ್ ನೈಟ್ ಆಗಿತ್ತು, ಅಂದರೆ 11:45 ಏನೋ ಆಗಿತ್ತು. ಸೊ 11:34 ಆಗಿತ್ತು. ಅಂದರೆ ಸ್ವಲ್ಪ ಬೇಗ ಬಂದ್ವಿ, ಒಂದು 11 ಗಂಟೆ ನಿಯರ್ ಏನೋ ಬಂದ್ವಿ. ಅಲ್ಲಿ ನಮ್ಮ ಅಣ್ಣ ಸದಣ್ಣವ್ರ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ನಮ್ಮ ಹಿತೇಶ್ ಅವ್ರ ಜೋಡಿ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ರಿಟರ್ನ್ ಬಂದ್ವಿ. ಇವಾಗ ಏನು ಪ್ರಾಬ್ಲಮ್ ಅಂದರೆ, ನಾಳೆಗೆ ದೋಸೆಗಂತ ಅಕ್ಕಿನ ನೆನೆ ಹಾಕಿದ್ದೀನಿ. ಆಜು ಬಾಜು ಎಲ್ಲ ಮಲಗಿಬಿಟ್ಟಿದ್ದಾರೆ. ಸಚ್ಚಿ ಹೇಳ್ತಾಯಿದ್ರು ಸುಮ್ಮನೆ ಸೌಂಡ್ ಆಗುತ್ತೆ, ಡಿಸ್ಟರ್ಬ್ ಆಗುತ್ತೆ, ಇವಾಗ ಬೇಡ, ನಾಳೆ ಏನಾದರೂ ಮಾಡ್ಕೊಂಡು ತಿಂದ್ರಾಯ್ತು. ಸೊ ಇವಾಗ ಏನು ನೀನು ಅಕ್ಕಿ ಹಾಕೋದು ಬೇಡ ಅಂತ ಎಲ್ಲ ಹೇಳಿದರು.
ಸಾವುಗೆ ಕಾಲ್ ಮಾಡಿದ್ವಲ್ಲ, ಸೊ ಅವಳು ನಾನು ನಾಳೆ ಬರ್ತಾ ಇದ್ದೀನಿ ಅಂತ ಹೇಳಿದ್ಲು. ಅವಳದು ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಊರಲ್ಲಿ ಇವತ್ತು. ಆ್ಯಕ್ಚುಲಿ ಅಂದರೆ ಸೋಮವಾರ ಅವಳದೊಂದು ಕೆಲಸ ಇದೆ. ಸೊ ಅದಕ್ಕೋಸ್ಕರ ಅವಳು ಕೂಡ ಬರ್ತಾ ಇದ್ದಾಳೆ. ಹಾಗಾಗಿ ನನ್ನ ಗಂಡ ಅಲ್ಲಿ ನಿಂತ್ಕೊಂಡು ಅಣಗಿಸ್ತಾ ಇದ್ದರು, ಅಂದರೆ ಕೀಟ್ಲೆ ಮಾಡ್ತಾಯಿದ್ರು. ಅಂದರೆ ಅವರೇನು ಮಾರ್ನಿಂಗ್ ಎದ್ದು ನಿನಗೆ ಜನ ಬೈಬೇಕು ನೋಡು, ಈ ಟೈಮಲ್ಲಿ ನೀನು ಅಂದರೆ ಮಿಕ್ಸರ್ನ ಹಾಕ್ತಾ ಇದೆಯಾ ಅಂತ ಹೇಳಿ ಬೈಬೇಕು ಅಂತೆಲ್ಲ ಅಲ್ಲಿ ನಿಂತ್ಕೊಂಡು ಕಾಡಿಸ್ತಾ ಇದ್ದರು. ಬಟ್ ಈಗ ಅವಳು ಬರ್ತಿದ್ದಾಳೆ, ಮಾರ್ನಿಂಗ್ ಏನಾದರೂ ಟಿಫಿನ್ ಮಾಡಲೇಬೇಕಿತ್ತು. ಅಕ್ಕಿ ಬೇರೆ ನೆನೆ ಹಾಕಿದ್ದೆ ಅಂತ ಹೇಳಿ, ಸೊ ಹಾಕಿದ್ರಾಯ್ತು ಏನೂ ಆಗೋಲ್ಲ ಅಂತ ಫುಲ್ ಡೋರ್ ಕ್ಲೋಸ್ ಮಾಡಿಕೊಂಡು ಕೂಲರ್ನು ಹಚ್ಚಿ ಮತ್ತು ಫ್ಯಾನ್ನು ಹಚ್ಚಿ ಇದ್ರ ಸೌಂಡು ಅಂದರೆ ಮಿಕ್ಸರ್ ಸೌಂಡು ಆಚೆ ಕೇಳಬಾರ್ದು ಅಂತ ಹೇಳಿ ಎರಡನ್ನೂ ಆನ್ ಮಾಡಿಕೊಂಡು ಡೋರೆಲ್ಲ ಕ್ಲೋಸ್ ಮಾಡಿ ನಾನು ಅಕ್ಕಿನ ಮಿಕ್ಸರ್ಗೆ ಹಾಕಿರಾಯ್ತು ಅಂತ ರೆಡಿ ಆದ. ಆ್ಯಂಡ್ ನಾನು ಇದರಲ್ಲಿ ಅದು ದೋಸೆದು ರೆಸಿಪಿನೂ ಕೂಡ ಹೇಳ್ಕೊಟ್ಬಿಡ್ತೀನಿ. ಸೊ ಅಂದರೆ ಟೈಮ್ ಕೂಡ ಇದೆ. ಇವಾಗ ನಾನು ಅಕ್ಕಿ ಹಾಕ್ತಾ ಇದ್ದೀನಲ್ಲ, ಯಾವ ಥರ ಹಾಕ್ತಾಯಿದ್ದೀನಿ ಎಲ್ಲನೂ ನಿಮಗೆ ಕ್ಲೀನಾಗಿ ತೋರಿಸ್ಕೊಟ್ಬಿಡ್ತೀನಿ. ಅಂದರೆ ನಾನು ಮಾರ್ನಿಂಗ್ ಒಂದು 11 ಗಂಟೆ ಅಷ್ಟೊತ್ತಿಗೆ ಒಂದು 3 ಕಪ್ ಅಕ್ಕಿನ ನೆನೆ ಇಟ್ಟಿದ್ದೆ, ಒಂದು 2-3 ಸರಿ ತೊಳೆದು. ಸೊ ಅದಾದಮೇಲೆ ನಾನು ಸ್ವಲ್ಪ ಉದ್ದಿನಬೇಳೆ ಮತ್ತು ಸ್ವಲ್ಪ ಕಡಲೆಬೇಳೆ ಹಾಗೂ ಮೆಂತ್ಯ ಕಾಳನ್ನು ಹಾಕಿ ನೆನೆ ಹಾಕಿಟ್ಟಿದ್ದೆ. ಸೊ 11 ಗಂಟೆಯಿಂದ ಇಲ್ಲಿವರೆಗೂ ಅಂದರೆ 11:45 ರಿಟರ್ನ್ ಒಂದು 12 ತಾಸು ಇವಾಗ ಅದು ನೆಂದಿದೆ. ಸೊ ಇವಾಗ ಅದು ಸರಿಯಾಗಿ ನೆನೆಯಾಗಿದೆ. ಸೊ ನಾವು ಮತ್ತೆ ಅದನ್ನೊಂದು ಸರಿ ಕ್ಲೀನ್ ಮಾಡಿಕೊಂಡು ಇವಾಗ ನಾನು ಅದರ ಅಕ್ಕಿದಲ್ಲಿರೋ ನೀರನ್ನೆಲ್ಲ ಚೆಲ್ಲಿ ತೊಗೊಂಬಂದಿದ್ದೀನಿ. ಆ್ಯಂಡ್ ಇವಾಗ ನಾನು ಅದು ಬೇಳೆ ಅಂದರೆ ಉದ್ದಿನಬೇಳೆ ಮತ್ತು ಅಕ್ಕಿ ಹಾಗೆ ಒಂದು ಗ್ಲಾಸ್ ನೀರನ್ನು ನಾನು ಅಂದರೆ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಮಧ್ಯೆ ಮಾಡ್ಕೊಳಕ್ಕೆ ಬೇಕಲ್ವ. ಸೊ ಒಂದು ಗ್ಲಾಸ್ ನೀರನ್ನು ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ಹಾಗೆ ನಾನು ಇವಾಗ ಮಿಕ್ಸರ್ನ ಇಟ್ಕೊಂಡು ಒಂದು ಜಾರ್ನ ತೊಗೊಂಡು ನಾನಿವಾಗ ಅದನ್ನ ಮಿಕ್ಸಿನ ಮಾಡ್ಕೊಳ್ತಾ ಇದ್ದೀನಿ. ನಾನಿವಾಗ ಇಷ್ಟು ಒಂದು ಜಾರಲ್ಲಿ ಇನ್ನೂ ಒಂದು 1/4% ಜಾಗನ ಮಿಕ್ಕಿಸಿ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದು ಮಿಕ್ಸಿ ಆಗ್ತಾ ಇದೆ. ಸೊ ಅದು ನುಣ್ಣಾಗಿ ರುಬ್ಕೊತೀನಿ. ಇವಾಗ ನಾನು ನಿಮ್ಗೊಂದು ಹೇಳ್ತಾ ಇರೋದು, ಅಲ್ಲಿ ಹಿಂದ್ಗಡೆ ನಿಮಗೆ ಚಾರ್ಜರ್ ಕಾಣ್ತಾ ಇದೆ. ನನಗೆ ಒಬ್ಬರು ಬ್ರದರ್ ಕಮೆಂಟ್ ಮಾಡಿದ್ರು, ಗ್ಯಾಸ್ ಹತ್ರ ಅಂದರೆ ಗ್ಯಾಸ್ ಸ್ಟವ್ ಕಡೆ ನೀವು ಚಾರ್ಜರ್ನ ಇಟ್ಕೋಬೇಡಿ ಅಂತ. ಸೊ ಅದಕ್ಕೆ ನಾನು ಇವಾಗ ಇಟ್ಕೊಂಡಿಲ್ಲ, ಅದನ್ನು ಸ್ವಲ್ಪ ದೂರನೇ ಇಟ್ಟಿದ್ದೀನಿ. ಮೊದಲು ಕೂಡ ಅದು ಗ್ಯಾಸ್ ಸ್ಟವ್ ಹತ್ರ ಇರಲಿಲ್ಲ, ಸ್ವಲ್ಪ ದೂರನೇ ಇತ್ತು. ಬಟ್ ಆದರೂ ನಾನು ನಿಮ್ಮ ಕಮೆಂಟಿಗೆ ರೆಸ್ಪೆಕ್ಟ್ ಮಾಡಬೇಕಂತ ಹೇಳಿ ನಾನು ಅದನ್ನ ದೂರ ಎತ್ತಿಟ್ಟಿದ್ದೀನಿ. ಆ್ಯಂಡ್ ಅಲ್ಲೇ ಕೂಡ ನಾನು ಇವಾಗ ಚಾರ್ಜ್ ಹಾಕ್ಕೊಳ್ಳೋದು. ಆ್ಯಂಡ್ ದೋಸೆಗೆ ಯಾವಾಗಲೂ ಸ್ವಲ್ಪನೂ ಹರಳಲ್ದೇ ಸ್ಮೂತಾಗಿ ಗ್ರೈಂಡ್ ಆಗಬೇಕಲ್ವ. ಸೊ ಹಾಗಾಗಿ ಇವಾಗ ಒಂದು ಸರಿ ಟೆಸ್ಟ್ ಮಾಡಿದೆ, ಅದು ಇನ್ನೂ ಸ್ವಲ್ಪ ರವೆ ಥರ ಇತ್ತು. ಸೊ ಮತ್ತೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಂಡು ಮತ್ತೊಂದು ಸರಿ ನಾವು ಇವಾಗ ಮಿಕ್ಸಿ ಗ್ರೈಂಡರ್ಗೆ ಹಾಕ್ತಾಯಿದ್ದೇನೆ. ಇವಾಗ ನಾನು ಚೆಕ್ ಮಾಡಿ ನಿಮಗೆ ತೋರಿಸ್ತೀನಿ. ಇದು ನುಣ್ಣಾಗಿ ಆಗಿದೆ ಹಿಟ್ಟು. ಸೊ ಇದನ್ನು ನಾವು ತೆಗೆದು ಒಂದು ಪಾತ್ರೆಗೆ ಹಾಕ್ಕೋಬೇಕು. ನಾನು ಇವಾಗ ಇದನ್ನೆಲ್ಲ ಹಾಕಿಬಿಟ್ಟು ಮಲಗಬೇಕಂದ್ರೆ 1 ಗಂಟೆನೇ ಆಗುತ್ತೆ ಏನೋ. ಸೊ ಪರವಾಗಿಲ್ಲ, ಮತ್ತು ನಾವು ಬಂದಿರೋದೇ ಲೇಟ್ ಅಂದರೆ ಮಾಡ್ಕೊಳ್ಳೇಬೇಕಲ್ವ. ಸೊ ಇದು ಮುಗಿಸ್ಕೊಂಡು ಸ್ವಲ್ಪ ಮುಖ ತೊಳ್ಕೊಂಡು ಸೊ ಅಲ್ಲಿಂದ ಮಲಗಿಬಿಟ್ರೆ ಆಯಿತು. ನೋಡಿ ಇವಾಗ ನೋಡೋಣ. ಆಗಲೇ ಸ್ವಲ್ಪ ರವೆ ಇತ್ತು, ಇವಾಗ ನೋಡಿ ಎಷ್ಟು ನುಣ್ಣಗಾಗಿದೆ ಅಂತ ನಿಮಗೆ ತೋರಿಸ್ತಿದ್ದೀನಿ. ಇಷ್ಟು ನುಣ್ಣಗಾದರೆ ಸಾಕು, ಅಂದರೆ ಇಷ್ಟು ಸಾಕಾಗುತ್ತೆ. ಆ್ಯಂಡ್ ಕೈಗೆ ಹಾಕಿ ಈ ಥರ ಮಾಡಿದರೆ ಕೈಯಲ್ಲಿ ಅಂಟ್ಕೋಬಾರ್ದು, ಫುಲ್ ಸ್ಮೂತಾಗಿದೆ. ಆ್ಯಂಡ್ ನಾನು ಇವಾಗ ಅದನ್ನ ಒಂದು ಪಾತ್ರೆಗೆ ತೆಗಿತಾ ಇದ್ದೀನಿ. ಈ ಪಾತ್ರೆನೂ ಸ್ವಲ್ಪ ದೊಡ್ಡದೇ ಆಗುತ್ತೆ, ಯಾಕೆಂದರೆ ನಾನು ಇಟ್ಟಿರೋದೇ 3 ಲೋಟ ಅಕ್ಕಿ ಮಾತ್ರ. ಆದರೂ ಪರವಾಗಿಲ್ಲ, ಅಂದರೆ ಅಷ್ಟು ಚಿಕ್ಕದಾಗಿರೋ ಪಾತ್ರೆನೂ ಇಲ್ಲ, ದೊಡ್ಡದೇ ಇದೆ. ಸೊ ಹಾಗಾಗಿ ಅದಕ್ಕೆ ನಾನು ಇವಾಗ ಗ್ರೈಂಡ್ ಆಗಿರೋ ಅಕ್ಕಿ ಹಿಟ್ಟನ್ನು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದೇ ರೀತಿ 3 ಗ್ಲಾಸಿನ ಅಕ್ಕಿನೂ ನಾನು ತೆಗ್ದೀನಿ. ಇವಾಗ ನಿಮಗೆ ಹೇಳಿದ್ನಲ್ಲ ಒಂದು ಐಡಿಯಾ ಅಂತ. ಸೊ ಅದೇನೆಂದರೆ ನಾನಿವಾಗ 1 ಈರುಳ್ಳಿ, ಒಂದು 3 ಹಸಿಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಜೀರಿಗೆ, ಇಷ್ಟನ್ನು ಸೇರಿಸಿ ನಾನು ಇವಾಗ ಅದೇ ಜಾರಲ್ಲಿ, ಯಾಕಂದರೆ ಅದಕ್ಕೆ ಹಾಕಬೇಕು ನಾನು, ಹಾಗಾಗಿ ಅದೇ ಜಾರಲ್ಲಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾನು ಇವಾಗ ಗ್ರೈಂಡ್ ಮಾಡ್ಕೊಂಡಿರೋದನ್ನು ರೆಡಿ ಇರೋ ಅಕ್ಕಿ ಹಿಟ್ಟಿಗೆ ಇದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇವಾಗಲೇ ನಾನು ಇದನ್ನು ಸೇರಿಸ್ಕೊಂಡು ಓವರ್ನೈಟ್ ಬಿಡ್ತಾ ಇದ್ದೀನಿ ನಾನು ಇದನ್ನು. ಈ ಥರ ಮಾಡೋದ್ರಿಂದ ದೋಸೆಗಳು ಚೆನ್ನಾಗಿ ಬರುತ್ತೆ, ಅಂದರೆ ಕರಿಬೇವು ಅದೆಲ್ಲ ಸೇರಿಸೋದ್ರಿಂದ ಕಂಪಾಗಿರುತ್ತೆ ಅಂತಾರೆ ಗೊತ್ತಾ. ಸೊ ಹಾಗಾಗಿರುತ್ತೆ ದೋಸೆಗಳು. ನಾನು ಇವಾಗ ಇದನ್ನ ಸೇರಿಸ್ಕೊಂಡು ಆಮೇಲೆ ಇದಕ್ಕೆ ಸೇರಿಸೋರು ನೈಟೇ ಉಪ್ಪು ಮತ್ತು ಸ್ವಲ್ಪ ಸೋಡಾನು ಸೇರಿಸ್ತಾರೆ. ಆ್ಯಂಡ್ ಇದಕ್ಕೆ ಸೋಡಾ ಹಾಕೋ ನೆಸೆಸಿಟಿ ಇಲ್ಲ ಅನಿಸುತ್ತೆ. ಬೆಳಿಗ್ಗೆ ತೋರಿಸ್ತೀನಿ ಯಾವ ಥರ ಹುಳಿ ಬಂದಿರುತ್ತೆ ಅಂತ. ಸೊ ಸೋಡಾ ಬೇಕಿದ್ದರೆ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಈಗ ಸೇರಿಸ್ಕೋಬೋದು, ಬೇಡ ಅಂದರೆ ಮಾರ್ನಿಂಗ್ ಉಪ್ಪು ಮತ್ತು ಸ್ವಲ್ಪ ಸೋಡಾನ ಸೇರಿಸ್ಕೊಂಡು ಮಾಡಿದ್ರೂ ಸ್ವಲ್ಪ ಹೊತ್ತು ಬಿಟ್ಟು ಮಾಡಿದ್ರೂ ನಡೆಯುತ್ತೆ. ಸೊ ಇವಾಗ ನಾನು ಇದನ್ನು ಓವರ್ ನೈಟು ಸ್ವಲ್ಪ ಹುಳಿ ಬರಲಿ ಅಂತ ಎತ್ತಿಡ್ತಾ ಇದ್ದೀನಿ.
ಎಸ್, ಇವಾಗ ನೋಡ್ತಾ ಇದ್ದೀರಾ ಇಷ್ಟೊಂದು ಬಾಂಡೆ ತೊಳಿಲಿಕ್ಕೆ ಕೂಡ್ತು. ಅದು ನಾನು ಇವಾಗ ಏನಂತ ತೊಳೆಯೋದಿಲ್ಲ, ಮಾರ್ನಿಂಗ್ ತೊಳಿತೀನಿ. ಸೊ ಇದನ್ನೆಲ್ಲ ಎತ್ತಿಡ್ತೀನಿ. ಏನಂದರೆ ಈರುಳ್ಳಿ ಹೆಚ್ಚಿದ್ನಲ್ಲ, ಸೊ ಅದು ಕಾಕ ಭಾಳ ಇತ್ತು. ಎಷ್ಟು ಕಾಕ ಇತ್ತು ಅಂತಂದರೆ ಹೆಚ್ಚಿರೋದೇ ಒಂದು ಈರುಳ್ಳಿ, ಆದ್ರೂ ಕಣ್ಣಲ್ಲಿ ನೀರು, ಮುಖ ತೊಳ್ಕೊಂಬಂದ್ರೂ ಇನ್ನೂ ನಿಲ್ತಾ ಇಲ್ಲ. ಆ್ಯಂಡ್ ಇವಾಗ ನಾನು ದೋಸೆ ಅಕ್ಕಿನ ಎಷ್ಟು ಗಂಟೆ ನೆನೆ ಇಟ್ಟೆ ಮತ್ತು ಹೇಗೆ ನಾನು ಮಿಕ್ಸಿ ಮಾಡಿಕೊಂಡು ತೆಗೆದಿಟ್ಟಿದ್ದೀನಿ ಎಲ್ಲನೂ ನಿಮಗೆ ಹೇಳಿದ್ದೀನಿ. ಆ್ಯಂಡ್ ಮಾರ್ನಿಂಗ್ ದೋಸೆ ಹಾಕೋದು ಕೂಡ ನಿಮಗೆ ಒಂದೆರಡು ಕ್ಲಿಪ್ಸ್ನ ಇದರೊಟ್ಟಿಗೆ ಸೇರಿಸ್ತೀನಿ. ಹಾಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ನೋಡಿ, ಮಾರ್ನಿಂಗ್ ಮಾಡಿರೋ ಗರಿಯಾದ ದೋಸೆ ಇದು. ನಿಜವಾಗ್ಲೂ ನೋಡ್ತಾ ಇದ್ದೀರಾ ಹಿಟ್ಟು ಹೇಗೆ ಹುಳಿ ಬಂದಿದೆ ಅಂತ. ಸೊ ದೋಸೆ ಕೂಡ ಹೀಗೆ ಆಗಿದೆ. ಆ್ಯಂಡ್ ನಿಮಗೆ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋಸ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಆ್ಯಂಡ್ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಸಾರಿ. ವಿಡಿಯೋಸ್ನ ವಾಚ್ ಮಾಡ್ತಾಯಿರಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. Please watching my YouTube videos.